ಇವತ್ತು ನಾವು ಮನೆಯಲ್ಲೇ ಕೂತು ಒಂದು ಕ್ಲಿಕ್ನಲ್ಲಿ ಬೇಕಾದ ಸಾಮಾನುಗಳನ್ನು ತರಿಸಿಕೊಳ್ಳುತ್ತೇವೆ. ಆದರೆ ಭಾರತದಲ್ಲಿ ಈ ಆನ್ಲೈನ್ ಶಾಪಿಂಗ್ ಕ್ರಾಂತಿ ಶುರುವಾಗಿದ್ದು ಹೇಗೆ ಗೊತ್ತಾ? 2 ಕೋಣೆಗಳ ಪುಟ್ಟ ಬಾಡಿಗೆ ಮನೆಯಲ್ಲಿ ಶುರುವಾದ ಒಂದು ಕಂಪನಿ ಇಂದು ಕೋಟಿಗಟ್ಟಲೆ ಜನರ ಮೊದಲ ಆಯ್ಕೆಯಾಗಿದೆ. ಅದೇ ನಮ್ಮ ಭಾರತದ ಹೆಮ್ಮೆಯ ಫ್ಲಿಪ್ಕಾರ್ಟ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ ಬೆಳೆದು ಬಂದ ರೋಚಕ ಹಾದಿಯನ್ನು ತಿಳಿಯೋಣ. 2007ರಲ್ಲಿ ಐಐಟಿ ದೆಹಲಿಯ ಪದವೀಧರರಾದ ಸಚಿನ್ ಬನ್ಸಾಲ್ ಮತ್ತು ಬಿನ್ನಿ ಬನ್ಸಾಲ್ ಸೇರಿ ಕೇವಲ 4 ಲಕ್ಷ ರೂಪಾಯಿ ಹೂಡಿಕೆಯೊಂದಿಗೆ ಫ್ಲಿಪ್ಕಾರ್ಟ್ ಆರಂಭಿಸಿದರು. ಅಚ್ಚರಿಯ ವಿಷಯವೆಂದರೆ ಮೊದಲು ಫ್ಲಿಪ್ಕಾರ್ಟ್ ಕೇವಲ ಆನ್ಲೈನ್ನಲ್ಲಿ ಪುಸ್ತಕಗಳನ್ನು ಮಾತ್ರ ಮಾರುತ್ತಿತ್ತು. ಸಚಿನ್ ಮತ್ತು ಬಿನ್ನಿ ಅವರೇ ಸ್ವತಃ ಸ್ಕೂಟರ್ ಮೇಲೆ ಹೋಗಿ ಗ್ರಾಹಕರಿಗೆ ಪುಸ್ತಕಗಳನ್ನು ತಲುಪಿಸುತ್ತಿದ್ದರು. ಬರೀ ಪುಸ್ತಕಗಳಿಂದ ಶುರುವಾದ ಪಯಣ ನಂತರ ಎಲೆಕ್ಟ್ರಾನಿಕ್ಸ್, ಬಟ್ಟೆ, ಮನೆ ಬಳಕೆಯ ವಸ್ತುಗಳವರೆಗೆ ವಿಸ್ತರಿಸಿತು. 2014ರಲ್ಲಿ ಆರಂಭವಾದ ಬಿಗ್ ಬಿಲಿಯನ್ ಡೇಸ್ ಇಡೀ ಭಾರತವೇ ಶಾಪಿಂಗ್ ಮಾಡುವಂತೆ ಮಾಡಿತು. 2018ರಲ್ಲಿ ಜಗತ್ತಿನ ಅತಿ ದೊಡ್ಡ ರೀಟೇಲರ್ ವಾಲ್ಮಾರ್ಟ್ ಸಂಸ್ಥೆ ಫ್ಲಿಪ್ಕಾರ್ಟ್ನ ಶೇಕಡ 77ರಷ್ಟು ಪಾಲನ್ನು ಸುಮಾರು $16 ಬಿಲಿಯನ್ ಖರೀದಿಸಿತು. ಇದು ಭಾರತೀಯ ಸ್ಟಾರ್ಟ್ಅಪ್ ಇತಿಹಾಸದಲ್ಲೇ ಅತಿ ದೊಡ್ಡ ಡೀಲ್. ಇವತ್ತು ಫ್ಲಿಪ್ಕಾರ್ಟ್ ಕೇವಲ ಒಂದು ಕಂಪನಿಯಲ್ಲ, ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುವ ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಮಾರುಕಟ್ಟೆ ಒದಗಿಸುವ ವೇದಿಕೆಯಾಗಿದೆ. ಪ್ರಯತ್ನ ಮತ್ತು ನವೀನ ಆಲೋಚನೆ ಇದ್ದರೆ ಏನನ್ನು ಸಾಧಿಸಬಹುದು ಎಂಬುದಕ್ಕೆ ಫ್ಲಿಪ್ಕಾರ್ಟ್ ಒಂದು ದೊಡ್ಡ ಉದಾಹರಣೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಧನ್ಯವಾದಗಳು.